ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಕೋತಿಹಾಳ ತೋಟದ ಮನೆಯಲ್ಲಿ ಬೆಂಕಿ ಅವಘಡ. ರೈತ ಕುಟುಂಬಕ್ಕೆ 12 ಲಕ್ಷಕ್ಕೂ ಅಧಿಕ ನಷ್ಟ. ಸಿಂದಗಿ ತಾಲೂಕಿನ ಓತಿಹಾಳ ಗ್ರಾಮದ ತೋಟದ ಮನೆಯೊಂದರಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ಬೆಂಕಿಗಾಹುತಿಯಾಗಿದ್ದು ರೈತ ಕುಟುಂಬ ಕಂಗಾಲಾಗಿದೆ. ಬೂದಿಹಾಳ ಪಿಎಚ್ ಗ್ರಾಮದ ನಿವಾಸಿಗಳಾದ ಚನ್ನಬಸಪ್ಪ ನೀಲಕಂಠಪ್ಪ ಬಿರಾದರ್ ಅವರಿಗೆ ಸೇರಿದ ಸುಮಾರು 2 ಎಕರೆ 30 ಗುಂಟೆ ಜಮೀನಿನಲ್ಲಿರುವ ಪತ್ರೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರೀ ನಷ್ಟ ಸಂಭವಿಸಿದೆ. ಮನೆಯೊಳಗೆ ದಾಸ್ತಾನು ಇರಿಸಲಾಗಿದ್ದ ಗೋಧಿ, ಜೋಳ, ಕಡಲೆಕಾಯಿ, ಉಳ್ಳಾಗಡ್ಡಿ, ಜವಿಗೋಧಿ, ಅಕ್ಕಿ, ಹತ್ತಿ ಬೀಜ ಸೇರಿದಂತೆ ಕೃಷಿ ಉತ್ಪನ್ನಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ಅಲ್ಲದೆ ಮನೆಯಲ್ಲಿದ್ದ 3 ಕುರಿಗಳು, ಸುಮಾರು 75,000 ಮೌಲ್ಯದ ಬೆಳ್ಳಿ, ಬಂಗಾರದ ಆಭರಣಗಳು ಹಾಗೂ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಮಂಗಳವಾರ ಮುಂಜಾನೆ ರೈತ ಕುಟುಂಬ ಅಡುಗೆ ಮುಗಿಸಿಕೊಂಡು ತೋಟದ ಕೆಲಸದಲ್ಲಿ ನಿರತರಾಗಿದ್ದ ವೇಳೆ ಮನೆಯೊಳಗಿಂದ ದಟ್ಟ ಹೊಗೆ ಮತ್ತು ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಅಕ್ಕಪಕ್ಕದ ತೋಟದ ರೈತರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಬೆಂಕಿಯ ತೀವ್ರತೆ ಹೆಚ್ಚಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾದರು. ಘಟನೆಯಿಂದ ತೀವ್ರ ಆಘಾತಕ್ಕೊಳಗಾದ ರೈತನ ಪತ್ನಿ ದೊಡ್ಡಮ್ಮ ಚನ್ನಬಸಪ್ಪ ಬಿರಾದರ್ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಾ, ನಮ್ಮ ಮನೆ ಸಂಪೂರ್ಣ ಸುಟ್ಟು ಹೋಗಿದೆ. ಮನೆಯಲ್ಲಿ ಇದ್ದ ಬಟ್ಟೆ, ಆಹಾರ, ಧಾನ್ಯ, ಅಡುಗೆ ಸಾಮಗ್ರಿ ಹಾಗೂ ಕೃಷಿ ಉತ್ಪನ್ನಗಳೆಲ್ಲವೂ ಬೆಂಕಿಗೆ ಆಹುತಿಯಾಗಿವೆ. ಈಗ ನಮ್ಮ ಕುಟುಂಬಕ್ಕೆ ಬದುಕೆ ಕಷ್ಟವಾಗಿದೆ ಎಂದು ನೋವು ತೋಡಿಕೊಂಡರು. ಈ ಅಗ್ನಿ ಅವಘಡದಲ್ಲಿ ಅಂದಾಜು 12 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಕುಮಾರಿ ಎಸ್ಐ ಮೋರೆ ಅವರು ಪರಿಶೀಲನೆ ನಡೆಸಿ ಸರ್ಕಾರದಿಂದ ದೊರೆಯಬಹುದಾದ ಪರಿಹಾರದ ಕುರಿತು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರೈತನ ಬದುಕಿನ ಆಧಾರವಾಗಿದ್ದ ತೋಟದ ಮನೆ ಮತ್ತು ಕೃಷಿ ಉತ್ಪನ್ನಗಳು ಕ್ಷಣಾರ್ಧದಲ್ಲಿ ಬೆಂಕಿಗಾಹುತಿಯಾದ ಈ ಘಟನೆ ಓತಿಹಾಳ ಗ್ರಾಮದಲ್ಲಿ ದುಃಖದ ವಾತಾವರಣ ನಿರ್ಮಾಣ ಮಾಡಿದೆ. ನಾವು ಓತಿಹಾಳ ಗ್ರಾಮದ ಶಿವಾನಂದ ಸಾಲಿಮಠ ಅಂತ ಹೇಳಿ ಇಲ್ಲಿ ನಮ್ಮೂರ ಜಮೀನಿನಲ್ಲಿ ಈ ಬೂದಾಳ ಗ್ರಾಮದ ಚನ್ನಬಸು ಬಿರಾದರ್ ಅನ್ನೋರು ತೋಟದ ಮನೆ ಇವತ್ತು ಸಂಪೂರ್ಣ ಸುಟ್ಟು ಕರಕಲಾಗ್ಯದ. ಅವರು ಅಡಿಗೆ ಬೆಳಗ್ಗೆ 9 ಗಂಟೆಗೆ ಅವ್ರ ಹೆಣ್ಮಕ್ಳು ಅಡಿಗೆ ಮಾಡಿ ಹೊರಗಡೆ ಏನೋ ಕೆಲಸ ನಿಮಿತ್ತ ಹೊರಗೆ ಬಂದಾಗ ಮನೆ ಬೆಂಕಿಗೆ ಆವರಿಸ್ಕೊಂಡು ಮನೆಯಲ್ಲಿರುವ 3 ಕುರಿ, 12 ಚೀಲ ಗೋಧಿ, 4 ಚೀಲ ಜೋಳ, ಉಳ್ಳಾಗಡ್ಡಿ, ರೊಕ್ಕ, ಟೇಜರಾಗಿದ್ದು ಎಲ್ಲ ವಸ್ತು, ಅಡಿಗೆ ಹಿಟ್ಟ, ಉಪ್ಪು ಮೊದಲು ಮಾಡಿ ಸುಟ್ಟು ಕರಕಲಾಗ್ಯದ. ಅದಕ್ಕೆ ದಯಮಾಡಿ ತಾಲೂಕು ಆಡಳಿತ ಮಂಡಳಿ ಬಳಿ ವಿನಂತಿ ಇಷ್ಟೇ, ಪಾಪ ರೈತನ ಇವತ್ತು ಜೀವನನೇ ಒಂಥರ ಮುಕ್ತಾಯ ಅನ್ನೋ ಲೆಕ್ಕಕ್ಕೆ ಆಗ್ಯದ. ಅದಕ್ಕೆ ತಾಲೂಕು ಆಡಳಿತ ಮಂಡಳಿ ಮತ್ತು ಸರ್ಕಾರ ಈ ರೈತನ ತಕ್ಷಣ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡಬೇಕಾಗಿ ಸರ್ಕಾರದಲ್ಲಿ ವಿನಂತಿ. ನಮಸ್ತೆ ಎಲ್ಲರಿಗೂ. ನಾವು ಓತಿಹಾಳ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ. ಸದರಿ ಘಟನಾ ನಡೆದ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಮಾಡಲಾಗಿ ಸ್ಥಳದಲ್ಲಿ ಸಾಕಷ್ಟು ನಾಶ ಆಗಿರುವುದು ಕಂಡು ಬಂದಿರುತ್ತದೆ. ಸಾಕಷ್ಟು ಪಾಪ ರೈತಾಪಿ ಜನ ಒಂದು ವರ್ಷದ ಆಗುವಷ್ಟು ಸಾಕಷ್ಟು ಅವ್ರಿಗೆ ಕಾಳು, ಅವ್ರದ್ದು ಏನು ಸಣ್ಣ ಪುಟ್ಟ ಉಳಿತಾಯ, ಅವ್ರ ಬಂಗಾರ ಎಲ್ಲಾನು ತಾವು ಒಂದು ಸಣ್ಣ ಪುಟ್ಟ ಕುಟುಂಬದಾಗ ಇಟ್ಕೊಂಡು ಅವರು ಜೀವನ ಮಾಡೋರು. ಅಂಥವ್ರು ಇಂಥದೊಂದು ಆಕಸ್ಮಿಕ ಘಟನೆ ನಡೆದಾಗ ಎಲ್ಲರಿಗೂ ಒಂದು ಮನ ಕಲ್ಕುವಂತ ಘಟನೆ ಇದು. ಯಾಕಂದ್ರೆ ಅವರು ಉಪಜೀವನ ಮಾಡುವಂತ ಸಣ್ಣ ಪುಟ್ಟ ಇದು ಆಡು, ಮೇಕೆ ಆಗಿರ್ಬೋದು, ಅವ್ರದ್ದು ಕಾಳು ಕಡೆ ಆಗಿರ್ಬೋದು ಎಲ್ಲಾನು ಸುಟ್ಟು ಕರಕಲಾಗಿರುವುದು ಕಂಡು ಬಂದಿರುತ್ತದೆ. ಹಾಗಾಗಿ ನಾವು ನಮ್ಮ ತಾಲೂಕು ಆಡಳಿತಕ್ಕೆ ಇದರದ ಸ್ಥಾನಿಕವಾಗಿ ಸ್ಥಳ ಘಟನೆ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. ನಮ್ಮ ಸರ್ಕಾರದಿಂದ ಆಗುವಂತ ಸಾಧ್ಯದಷ್ಟು ನಾವು ಅವರಿಗೆ ಸಹಯವನ್ನ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೇವೆ.